సైడ్ పోయా అవు తాడరుండు మారే ಎಂತ ಮಾರೆ ಬೆಗ್ಗರ್ಸ್ ಅವರೊಂದು ಸೈಕ್ ಮಾಡೋದಂದ್ರೆ ಸ್ವಲ್ಪ ಅಲ್ಲ. ನಿನ್ನೆದು ವಿಡಿಯೋದಲ್ಲಿ ನೋಡಿದ್ರಲ್ಲ ಎಂತ ಆಯ್ತಂದು ಹಿಂದ್ಗಡೆನೇ ಓಡಿ ಬರೋದು ಮಾರೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರಿ ಹೆಬ್ರಿ. ಇದು ಸೆಕೆಂಡ್ ಡೇ. ನಿನ್ನೆ ಆಟೋದಲ್ಲಿ ಬಂದದಲ್ಲ, ಸೊ ಇವತ್ತು ರೂಮಿಂದ ನಾವು ಆಟೋದಲ್ಲಿ ಬರಲಿಲ್ಲ, ನಡ್ಕೊಂಡು ಬಂದದ್ದು ಸ್ವಲ್ಪ ವಾಕಿಂಗ್ ಆಗಲಿ ಅಂತ. ಅದು ವಾಕಿಂಗ್ ಅಂದ್ರೆ ಮಾರೆ ನಂಗೆ ಆ ಥರದ್ದು ವಾಕಿಂಗೇ ಬೇಡ ಅಂತ ಆಗಿ ಹೋಗಿದೆ. ಅಷ್ಟು ಗಲೀಜು ಮಾರೆ ಅಲ್ಲಿ ಏರಿಯಾ. ಟೆಂಪಲ್ ಒಂದು ಒಳ್ಳೆ ಉಂಟು ಬಿಟ್ರೆ ನೀಟ್ನೆಸ್ ಮಾತ್ರ ತುಂಬಾ ಕಮ್ಮಿ ಉಂಟು. ಅದು ಯಾವ ಥರ ಹೇಳೋದು ಮಾರೆ, ಕ್ಯಾಮ್ರಾದ ಎದುರು ರೋಡ್ ಸೈಡೇ ಎಲ್ಲ ಮಾಡೋದು ಮಾರೆ ಅವರೆಲ್ಲ. ನಮ್ದು ಅದ್ರಲ್ಲಿ ಉಡುಪಿ ಮಂಗಳೂರೆಲ್ಲ ಎಷ್ಟು ಚಂದ ಉಂಟು, ಎಷ್ಟು ನೀಟ್ ಉಂಟು. ಇಲ್ಲಿ ಒಂದು ಕರೆಕ್ಟಾಗಿ ಒಂದು ಪೊಲೀಸ್ ಇಲ್ಲ, ಒಂದು ಟ್ರಾಫಿಕ್ ಮೇಂಟೈನ್ ಮಾಡೋದಿಲ್ಲ, ಹೆಲ್ಮೆಟ್ ಇಲ್ಲ, ಎಂತೆಲ್ಲ. ಒಂದು ಟೆಂಪಲ್ ಒಂದು ಒಳ್ಳೆ ಉಂಟು ಅಂತ ಹೇಳ್ಬೋದು ಒಳಗೆ. ಆದ್ರೂ ಮಾರೆ ಟೆಂಪಲ್ ಇದೆಲ್ಲ ಅದು ನೋಡ್ಬೇಕು. ರಿವರ್ ಉಂಟಲ್ಲ, ತುಂಗಭದ್ರಾ ರಿವರ್, ಒಂದು ಚೂರ್ಸ ನೀಟ್ ಇಲ್ಲ. ಈ ಊರಲ್ಲಿ ಅದು ನೀಟ್ನೆಸ್ ಒಂದು ಕಾಂಪ್ರಮೈಸ್ ಮಾಡಿದ್ದಾರೆ ಎಲ್ಲರೂ. ನಾನದು ಹೋಗಾಗ ನಾನಂತೂ ನಡ್ಕೊಂಡು ಹೋಗೋದೇ ಇಲ್ಲ, ಅದು ಅಷ್ಟು ಗಲೀಜು ಉಂಟು. ಹೋಟೆಲ್ ಮಾತ್ರ ಭಾರಿ ಒಳ್ಳೆ ಉಂಟು, ಆದ್ರೆ ಅಲ್ಲಿದು ಹೋಟೆಲ್ ಹೋಗೋ ರೋಡ್ ಉಂಟಲ್ಲ, ಇಲ್ಲಿ ನೀವು ಎಷ್ಟು ಒಳ್ಳೆ ಹೋಟೆಲ್ ಮಾಡಿದ್ರು ಸಹ ಆ ರೋಡ್ ಮಾತ್ರ ಗಲೀಜೇ ಇರೋದು. ಬೈಕಲ್ಲಿ ಸೈರನ್ ಬೇರೆ ಉಂಟು ನೋಡಿ. ಸೈರನ್ ನೀಟಾಗಿ ಎಡಿಟ್ ಮಾಡೋ. ನಾನು ಪಂಚೆ ಹಾಕಿದ್ದೇನೆ. ಪಂಚೆ ಹಾಕೋದನ್ನು ಸ್ವಲ್ಪ ಹೆದರಿಕೆ ಮಾರೆ ನನಗೆ. ಅದಕ್ಕೆ ನಾನು ಈ ಸಲ ವೆಲ್ಕ್ರೋ ಬರ್ತದಲ್ಲ, ಅದು ಆ ವೆಲ್ಕ್ರೋ ಕಾಲೇ ಟೈಟ್ ಆಗೋದು, ಸ್ಟೆಪ್ಸಲ್ಲೆಲ್ಲ ನಡಿಲಿಕ್ಕೆ ಆಗೋದಿಲ್ಲ. ಇದು ಮಂಚಲಮ್ಮ ಸನ್ನಿಧಿ. ಈಗ ನಾವು ಒಳಗಡೆ ಹೊರಟಿದ್ದೇವೆ. ಕ್ಯೂ ಮಾತ್ರ ಹೆವಿ ಉಂಟು ಇಲ್ಲಿ. ನನ್ನ ಗುರ್ತದವ್ರು ಇದ್ದಾರೆ ಇಲ್ಲಿ, ನೋಡ್ತೇವೆ. ಕ್ಯೂ ಇದ್ರೆ ಕಷ್ಟ ಆದ್ರೆ ಡೈರೆಕ್ಟ್ ಎಂಟ್ರಿ ಮಾಡ್ತೇವೆ. ಪಪ್ಪ ಅದೇ ಹೇಳ್ತಿದ್ರು ಡೈರೆಕ್ಟ್ ಎಂಟ್ರಿ ಬೇಡ, ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗುವ ಅಂತ. ಡೈರೆಕ್ಟ್ ಎಂಟ್ರಿ ಆದ್ರೆ ನಮ್ಗೇನಷ್ಟು ಸರಿ ಆಗೋದಿಲ್ಲ. ಸ್ವಲ್ಪ ಕ್ಯೂ ಅಲ್ಲೆಲ್ಲ ನಿತ್ತು ದೇವರ ಹತ್ರ ಹೋಗ್ಬೇಕು, ಆಗ ಮಾತ್ರ ಫಲ ಜಾಸ್ತಿ. ಅಣ್ಣನ ಹತ್ರ ಕೇಳುವ ಎಂತ ಮಾಡೋದಂತ. ಸ್ವಲ್ಪ ಇನ್ಫ್ಲೂಯೆನ್ಸ್ ನಡೆಯುವಾಗ ಬೇಡ 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 ಎಂತ ಅದು ಬೇಡ 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 ನಾಮ್ ಹಾಕೋದಂತೆ ಮಾರೆ. ಚಪ್ಪಲ್ ಡೈರೆಕ್ಟ್ ಎಂಟ್ರಿ ಹಾಕೋಣಲ್ವಾ? ನೋಡು ಡೈರೆಕ್ಟ್ ಎಂಟ್ರಿ ಹೋಗುವ, ಸ್ವಲ್ಪ ಬೇಗ ಆಗ್ತದೆ. ಮತ್ತೆ ನಮಗೆ ದೂರ ಹೋಗ್ಬೇಕು ರಿಟರ್ನ್. ಇದು ಸೇವಾ ಕೌಂಟರ್, ಅಲ್ಲಿ ಹೋಗಿ ಹೇಳ್ಬೇಕು ಎಂತೆಲ್ಲ ಸೇವಾ ಮಾಡ್ಲಿಕ್ಕೆ ಉಂಟಂತ. ನಾವು ಅನ್ನದಾನ ಸೇವಾ ಮಾಡಿಸಿದ್ವಿ, ಅದು ಚೀಟಿಯಲ್ಲಿ ಕೊಡ್ಬೇಕು. ಈಗ ಅದು ಅಣ್ಣ ಮಾತಾಡಿ ಡೈರೆಕ್ಟ್ ಎಂಟ್ರಿ ಮಾಡಿಸಿದ್ದಾನೆ. ಇನ್ನೊಂದು ಲೈನ್ ಆ ಕಡೆ, ಇದು ಡೈರೆಕ್ಟ್. ಈಗ ಶರ್ಟ್ ತೆಗಿಬೇಕು. A few moments later. ಹೆಜ್ಜೆ ನಮಸ್ಕಾರ ಒಂದು ಮಾಡ್ಲಿಕ್ಕೆ ಉಂಟು. ಹೆಜ್ಜೆ ಬಿಡ್ತಮ್ಮ. ನಾವು ಪ್ರೇ ಮಾಡಿದ ಅಂದ್ರೆ ಹೆಜ್ಜೆ ನಮಸ್ಕಾರ ಮಾಡ್ತೇವೆ ಅಂತ. ಅದು ಅಮ್ಮ ಹೇಳಿದ ಒಂದು ನಮಸ್ಕಾರ ಮಾಡಿ ಕೌಂಚಿ ಬೀಳುದಂತ. ಅಡ್ಡ ಬೀಳುದು. ಹೌದು, ನಾನು ಇಲ್ಲ ಕಂಟಿನ್ಯೂ ಮಾಡ್ತೇನೆ ಅಂತ ಹೇಳ್ತಾ ಇದ್ದೇನೆ. ಏನ ಒಂದು ಹೆಜ್ಜೆ ಆದ್ಮೇಲೆ ಇನ್ನೊಂದು ಹೆಜ್ಜೆ ಇಡ್ತೇನೆ ನಾನು. ಸೊ ಅದು ನಮ್ದು ಹೀಗೆ ಕೈ ಮುಗಿತಾ ಪ್ರೇ ಮಾಡ್ತಾ ಮಾಡುವಂಥದ್ದು. ಕರೆಕ್ಟ್ ಅದ? ಸೊ ಅಕ್ಕ ಸಹ ಹೆಜ್ಜೆ ನಮಸ್ಕಾರ ಮಾಡ್ತಾರೆ, ಅಣ್ಣ ಸಹ ಮಾಡ್ತಾನೆ. ನೀವು ಮಾಡ್ತೀರಾ? ಪಪ್ಪ ಸಹ ಮಾಡ್ತಾರೆ. ಈರ್ನೆಲ್ಲ ಉಂಟಾ? ಓ, ಇಡೀ ಫ್ಯಾಮಿಲಿ ಉಂಟು ಹೆಜ್ಜೆ ನಮಸ್ಕಾರ. ಅದು ನಾನಾಗ ಕೇಳಿದೆ ಸೆಕ್ಯೂರಿಟಿ ಹತ್ರ, ಇಲ್ಲಿ ವಿಡಿಯೋ ಮಾಡ್ಬೋದಾ ಅಂತ. ಹೊರಗಡೆ ಮಾಡ್ಬೋದು ಹೇಳಿದ್ರು, ಒಳಗಡೆ ಮಾಡ್ಲಿಕ್ಕಿಲ್ಲ. ಶರ್ಟ್ ಹಾಕ್ಲಿಲ್ಲ ಇನ್ನು, ಒಂದು ಸ್ವಲ್ಪ ಬಿಟ್ಟು ಹಾಕ್ತೇನೆ ಶರ್ಟ್. ಪುನಃ ತೆಗಿಲಿಕ್ಕೆ ಹೇಳ್ತಾರೆ. ನೋಡಿ ಒಳಗಡೆ ಹಾಗೇನೆ ಉಂಟು. ಇಲ್ಲಿ ದೇವ್ರ ಮೂರ್ತಿನ ಸುತ್ತ ಕ್ಲೋಸ್ ಮಾಡಿ ಪೂಜೆ ಮಾಡ್ತೇವೆ. ಸೊ ಮೂರ್ತಿ ನೋಡ್ಲಿಕ್ಕೆ ಆಗ್ಲಿಲ್ಲ. Few moments later. ಎಲ್ಲ ಮುಗಿದು ಈಗ ಸೀದಾ ವಾಪಸ್ ಹೊರಟದು. ಬಿಸಿಲು ಸ್ಟಾರ್ಟ್ ಆಗಿದೆ. ಟೆಂಪಲ್ ಒಳಗೆ ಏನಷ್ಟು ಶೆಕೆ ಫೀಲ್ ಆಗುದಿಲ್ಲ. ಇನ್ನು ಹೊರಗಡೆ ಹೋಗಿ ನೋಡ್ಬೇಕು, ಹೊರಗಡೆ ಬಿಸಿಲು ಉಂಟು. ಇವತ್ತು ಸ್ವಲ್ಪ ವಾತಾವರಣ ಒಳ್ಳೆ ಉಂಟು, ಆದ್ರೆ ಜಾಸ್ತಿ ಡಿಗ್ರಿ ಇಲ್ಲ. ಮೊನ್ನೆ ಅಣ್ಣ ಬಂದಾಗ ಹೆವಿ ಶೆಕೆ ಇತ್ತಂತೆ. ನಂಗೆ ಆಸೆ ಇತ್ತು ಒಂದ್ಸಲ ಇಲ್ಲಿ ಬೈಕಲ್ಲಿ ಬರ್ಬೇಕಂತ. ಅದಕ್ಕೆ ಅಣ್ಣ ಹೇಳಿದೆ ಬೈಕಲ್ಲಿ ಬಂದ್ರೆ ನೀನ್ ತಂದೂರಿ ಆಗಿ ಹೋಗ್ತೆ ಅಂತ ಹೇಳಿದೆ. ಬಿಸಿಲಲ್ಲಿ ನೋಡ್ಬೇಕು, ಒಂದ್ಸಲ ಅವನು ಪ್ಲಾನ್ ಮಾಡ್ಬೇಕು. ಒಂದೇ ರೈನಿ ಸೀಸನ್ ಅಲ್ಲಿ ಬರ್ಬೇಕು. ಇನ್ನೊಂದ್ ಕಡೆ ಎಲ್ಲಿಗೂ ಹೋಗ್ಲಿಕ್ಕೆ ಉಂಟು, ಎಲ್ಲಿ ಅಂತ ಗೊತ್ತಿಲ್ಲ. ಪಂಚೆ ಈಗ ಜಾರ್ತಿತ್ತು ಮಾರೆ. ನಿನ್ನೆ ಹುಡುಗನಿಗೆ ಸೀನ್ ಆಗಿದೆ ಅಲ್ಲಿ. ನಂದು ಕನ್ನಡಕ ನೋಡಿ ಬ್ಲ್ಯಾಕ್ ಆಗ್ತುಂಟು, ಅದ್ರಲ್ಲೇ ಗೊತ್ತಾಗ್ತದೆ. ಯಾಂಕಪ್ಪ ಏನ ದಾದ ಉಂಟು ಟ್ಯಾನ್ ದಾಂಡ ಆತು ಈಗ ಆಪೇರಮ್ಮ ಟ್ಯಾನ್ ಆಪೇರಿ ಯಾನ್ರಪ್ಪ. ನಾನು ತುಂಬಾ ಬೇಗ ಟ್ಯಾನ್ ಆಗ್ತೇನೆ. ಮತ್ತೆ ಆ ಟ್ಯಾನ್ ಹೋಗ್ಲಿಕ್ಕೆ ಮತ್ತೆ ಟ್ಯಾನ್ ಹೋಗ್ಲಿಕ್ಕೆ ಒಂದು 2 ತಿಂಗಳು ಬೇಕು. 2 ತಿಂಗಳು ಮತ್ತೆ ರೈಡ್ ಬಂದಿರ್ತದೆ. ಬಿಳಿ ಆಗ್ಬೇಕಂತ ಎಣಿಸುದು, ಮತ್ತೆ ಇನ್ನೊಂದು ರೈಡ್ ಪ್ಲಾನ್ ಆಗುದು, ಅದು ಸಹ ಬಿಸ್ಲೆ ಪುನಃ. ಒಟ್ಟರಶೆ ನಂಗೆ ಒಂದು ಬಿಳಿ ಆಗ್ಲಿಕ್ಕಿಲ್ಲ ಮಾರೆ, ಕಪ್ಪೇ ಇರುದು ಯಾವತ್ತು. ಅಮ್ಮ ಹೇಳ್ತಿದ್ದಾರೆ ಕಪ್ಪು ಕಸ್ತೂರಿ ಅಂತೆ. ಸೊ ಐ ಆಮ್ ಕಸ್ತೂರಿ. ಬೇತ ಓಣಿ ಟೆಂಪಲ್ ಪೋರುಂಡು ಪಂಡರತ ದಾದು ಚಂದ್ರಮುಖಿ ಬಕ ಅಪ್ಪ ಚಂದ್ರಮುಖಿ ಅಂಡಿನಮ್ಮ. ಚಂದ್ರಮುಖಿ ಪಂಡ ಪೊಣ್ಣತ ಐಗ್ದಾದ ಪೊಣ್ಣಗೆ ಚಂದ್ರಮುಖಿ ಪಣ್ಣ. ಓಕೆ ಓಕೆ, ಚಂದ್ರ ಅಂತ ಮುಖ ಇದ್ದವ್ರು ಚಂದ್ರಮುಖಿ ಅಂತೆ.
ಯಾರು ಮಾರೆ ಚಂದ್ರದರ ಮುಖ. ಸೊ ನಾವೀಗ ಹೊರಟಿದ್ದು ಪಂಚಮುಖಿ. ಅದು ಇಲ್ಲಿಂದ ಎಷ್ಟು ದೂರ ಉಂಟು ಗೊತ್ತಿಲ್ಲ, ನೋಡುವ. ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಏರಿಯಾ ಉಂಟಲ್ಲ, ಒಳಗಡೆ ಏರಿಯಾ ಸೂಪರ್. ಇಲ್ಲಿ ಮಂತ್ರಾಲಯ ಸ್ಟ್ರೀಟ್ಸ್ ಒಂದು ಚೂರ್ ಸಹ ಕ್ಲೀನ್ ಇಲ್ಲ. ಇಲ್ಲಿ ನಾವು ಹೊರಗಡೆ ಒಂದು ವಾಶ್ರೂಮ್ ಹೋಗು ಅಂದ್ರೂ ಸಹ ಮನ್ಸಲ್ಲಿ ಎಂತ ಬರ್ತದೆ ಗೊತ್ತಾ, ರೋಡೇ ವಾಶ್ರೂಮ್ ತರ ಉಂಟು, ಇನ್ನು ಬೇರೆ ವಾಶ್ರೂಮ್ ಎಂತ ಹೋಗುದು ಅಂತ ಆಗ್ತದೆ. ಅದೊಂದೇ ಡಿಸಪಾಯಿಂಟಿಂಗ್. ನಮ್ದು ಧರ್ಮಸ್ಥಳ ಎಲ್ಲ ನೋಡಿ ಎಷ್ಟು ಕ್ಲೀನ್ ಉಂಟು, ಈ ಏರಿಯಾ ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ನಂಬೋ ದೇವರೇ ರಾಘವೇಂದ್ರ ಸ್ವಾಮಿ. ಇಷ್ಟೊಳ್ಳೆ ಜಾಗಕ್ಕೆ ಬಂದು ನೀಟ್ನೆಸ್ ಇಲ್ಲದಿದ್ರೆ ಅದರ ಬೇಜಾರಾಗ್ತದೆ. ಪುನಃ ಹೇಳ್ತೇನೆ, ಟೆಂಪಲ್ ನೀಟ್ ಉಂಟು, ಅದು ಸುತ್ತಮುತ್ತ ಏರಿಯಾ ನೀಟ್ ಇಲ್ಲ. ಸೊ ರೂಮ್ ಮಾಡೋಕೆ ಸಹ ನೋಡಿ ರೂಮ್ ಮಾಡ್ಬೇಕು. ರೂಮ್ ಒಳ್ಳೆ ಉಂಟು, ಆದ್ರೆ ರೂಮಿಗೆ ಹೋಗೋ ದಾರಿ ಒಳ್ಳೆ ಇಲ್ಲ. ಇಷ್ಟೆಲ್ಲ ಫಂಡಿಂಗ್ಸ್ ಎಲ್ಲ ಬರ್ತದೆ, ಎಂತ ಮಾಡ್ತಾರೆ ಗೊತ್ತಿಲ್ಲ. ಈ ಊರೇ ಸರಿಯಾಗಬೇಕಾದ್ರೆ ಒಂದು 10 ವರ್ಷ ಬೇಕೇ ಬೇಕು. ರಾಘವೇಂದ್ರ ಸ್ವಾಮಿದು ದಿನ ಯಾವ್ದಂದ್ರೆ ಗುರುವಾರ, ಥರ್ಸ್ಡೇ. ನಮ್ಮ ಮನೇಲಿ ಯಾವ್ದೆಲ್ಲ ಗಾಡಿ ಉಂಟು ಎಲ್ಲ ಥರ್ಸ್ಡೇ ತಗೊಂಡದ್ದು. ಯಾವ್ದೆಲ್ಲ ಒಳ್ಳೊಳ್ಳೆ ಐಟಮ್ಸ್ ಉಂಟು ಎಲ್ಲ ಥರ್ಸ್ಡೇನೇ ತಗೊಳ್ಳೋದು ನಾವು. ನಾನು ಹುಟ್ಟಿದ ಥರ್ಸ್ಡೇ, ಅಣ್ಣ ಹುಟ್ಟಿದ ಥರ್ಸ್ಡೇ, ನನ್ನ ಅಮ್ಮ ಹುಟ್ಟಿದ ಸಹ ಥರ್ಸ್ಡೇ. ಇನ್ನೇನಕ್ಕೆ ಇದು ಗಟ್ಟಿ ಉಂಟು, ತುಂಬ ಸಾಫ್ಟ್ ಬರೋದಿತ್ತು. ರಾಯಲ್ ಎನ್ಫೀಲ್ಡ್ ಅದು ಸಹ ಥರ್ಸ್ಡೇ ತಗೊಂಡದ್ದು. ಥರ್ಸ್ಡೇ ಅಂತ ಹೇಳಿದ್ರೆ ಆ ದಿನ ತಗೊಂಡ್ರೆ ಒಳ್ಳೇದಿರ್ತದೆ ಅಂತ ನಮ್ಮ ನಂಬಿಕೆ. ಇಲ್ಲಿ ಪಂಚಮುಖಿ ಹೋಗ್ಬೇಕಾದ್ರೆ ಇವ್ರು ಕರ್ಕೊಂಡು ಹೋಗ್ತಾರೆ ಬೇರೆಯವರು. ನಮಗೆ ನಮ್ದೇ ಗಾಡಿ ಉಂಟು ಅಲ್ಲ, ಎಂತ ಟೆನ್ಷನ್. ಈ ಪಂಚೆ ಹಾಕೊಳ್ಳೋದಂದ್ರೆ ನನಗೆ ಹೆದರಿಕೆ ಮಾರೆ. ಒಂದ್ಸಲ ಹಾಗಾಗಿದೆ, ಒಂದ್ ಕಡೆ ಹೋದದ್ದು ಯಾವ್ದು ಟೆಂಪಲ್ಗೆ, ಜಾರಿದೆ ಗೊತ್ತಿಲ್ಲ ಪಂಚೆ. ಈಗ ಎಂತ ಒಂಥರ ಒಳ್ಳೆ ಗಾಳಿ ಬರ್ತುಂಟಲ್ಲ, ಎಂತ ನೋಡ್ತೀನಿ ಮಾರೆ, ಪಂಚೆ ಎಷ್ಟು ಕೆಳಗೆ ಬಂದಿದೆ ಗೊತ್ತಾ. ಅದಕ್ಕೆ ಅವತ್ತಿಂದ ಮತ್ತೆ ನಂಗೆ ಸ್ವಲ್ಪ ಹೆದರಿಕೆ. ನಾ ಕೈಯಲ್ಲಿ ಹಿಡ್ಕೊಂಡಿರೋದು ನೋಡಿ, ಹೀಗೆ ಹಿಡ್ಕೊಂಡಿರೋದು, ಸುಮ್ಮನೆ ರಿಸ್ಕ್ ಬೇಡ ಅಂತ. ನೋಡು ಅಲ್ಲಿ ಕೆಲವು ಅಂಗಡಿಯಲ್ಲಿ ಉಂಟು, ಟಾಯ್ ಸ್ಟೋರಿಗೆ ಹೋಗುವ ಅದಮ್ಮ, ಹೆಂಗೊಂದು ಕಾರ್ ಬೈಕ್ ದಲ್ಲ ಬೋರ್ಡ್. ಎಂತ ಇದು ಮಾರೆ ಮೂಗುಗೆ. ಬಾಯ್ ಬಾಯ್ ಮಂತ್ರಾಲಯ. ಇನ್ನು ನೆಕ್ಸ್ಟ್ ಯಾವತ್ತು ಗೊತ್ತಿಲ್ಲ ನಮಗೆ. ಮನ್ಸಾದಾಗ ಬರ್ಲಿಕ್ಕೆ ಆಗೋದಿಲ್ಲ, ಅದು ದೇವರೇ ಕರಿಬೇಕು ನಮ್ಮನ್ನು, ಆಗ ಮಾತ್ರ ಬರ್ಲಿಕ್ಕೆ ಆಗೋದು. ಹೋಗುವ, ಒಳ್ಳೆ ರೂಮ್. ಹಾಂ, ಸರ್ವಿಸ್ ಗುಡ್. ಎಷ್ಟೇ ಡೇಸ್ ರೈಡ್. ಆಂಧ್ರದಲ್ಲಿ 97 ಡೀಸೆಲಿಗೆ, ಕರ್ನಾಟಕ 91, ಕರ್ನಾಟಕದಲ್ಲಿ 90, ಇಲ್ಲಿ 97, 7 ರೂಪೀಸ್ ಜಾಸ್ತಿ. ಯಬ್ಬೋ ಬೀರ್ ಮಾರೆ ಸರ್. ಟೆಲ್ ಮಿ ಯಾರ್. ನಾವೀಗ ಪಂಚಮುಖಿ ಬಂದಿದ್ದೇವೆ. ವಾಟ್ಸ್ ಪಂಚಮುಖಿ? 5 ತಲೆ ಇರುವ ಆಂಜನೇಯ. ನಿನ್ನೆ ನೈಟ್ ಇದೇ ಡ್ರೆಸ್ ಹಾಕಿದ್ದು, ಇವತ್ತು ಅದು ವೈಟ್ ಶರ್ಟ್. ಎಂತ ಕೂಗ್ತಾರೆ ಮಾರೆ. ಇವತ್ತು ವೈಟ್ ಶರ್ಟ್ ಸ್ವಲ್ಪ ಕಲೆ ಆಯ್ತು. ನಾನು ಮತ್ತೆ ಅದಕ್ಕೆ ಇದ್ದದ್ದು ಒಂದೇ ಶರ್ಟ್, ಬೇರೆ ಇನ್ನೊಂದು ಅದು ಇದೇ ಹಾಕಿಬಿಟ್ಟು. ಹಾಗೆ ನೈಟ್ ಒಂದು ಜಸ್ಟ್ ಟೆಂಪಲ್ ಹೋಗಿ ಬಂದದ್ದು ಈ ಶರ್ಟಲ್ಲಿ. ಇಲ್ಲಿ ಜನರಲ್ಲ ಎಂತ ಆ ಥರ ಜೋರು ಮಾತಾಡ್ತಾರೆ ಗೊತ್ತಾಗೋದಿಲ್ಲ ಮಾರೆ. ನಿಮಗೆ ಸೌಂಡ್ ಕೇಳ್ದಿರ್ಬೋದು, ಎಲ್ಲ ಬೊಬ್ಬೆ ಹಾಕಿ ಕೂಗ್ತಾ ಮಾತಾಡೋದೆಲ್ಲ. ಅಷ್ಟು ಜೋರು ಎಂತಕ್ಕೆ ಮಾತಾಡ್ತಾರೆ ಗೊತ್ತಿಲ್ಲ ಮಾರೆ. ಮೆಲ್ಲ ಮಾತಾಡಿದ್ರು ಕೇಳ್ತದೆ ಎಲ್ಲರಿಗೆ. ಇದು ಟೆಂಪಲ್. ಬೇಡ ಬೇಡ, ಇಲ್ಲಿ ಸಹ ನಾಮ ಹಾಕುದು. ಅಣ್ಣ ಬ್ಲಾಗ್ ಯಾವತ್ತು ಕೇಳ್ತಿದ್ದ. ಇವತ್ತು ಡೇಟ್ ಎಷ್ಟು? ಇವತ್ತು 21. ಬ್ಲಾಗ್ ಮಾತ್ರ ರಿಲೀಸ್ ಆಗೋದು ತುಂಬ ಲೇಟ್ ಉಂಟು. ಅಲ್ಲಿವರೆಗೆ ವಿಡಿಯೋ ಮಾಡ್ಬೋದು ಮೋಸ್ಟ್ಲಿ, ಇದಕ್ಕಿಂತ ಮುಂದೆ ವಿಡಿಯೋ ಮಾಡಲಿಕ್ಕಿಲ್ಲ. Few moments later. ಒಳಗಡೆ ವಿಡಿಯೋ ಮಾಡ್ಲಿಕ್ಕೆ ಇರಲಿಲ್ಲ. ಇದೊಂದು ಹೇಗೆ ನಿಂತಿದೆ ನೋಡಿ ಕಲ್ಲು. ಕ್ರೇಜಿ, ನ್ಯಾಚುರಲ್. ಏನು ನಿಮ್ಮೇನಾ? ಅವನ ಹೆಸರು ಧೂಳಯ್ಯ ಅಂತ. ಎಂತ ಧೂಳು ಮಾಡ್ತಾ ಗೊತ್ತಿಲ್ಲ. ಮಂತ್ರಾಲಯದಲ್ಲಿ ಇದ್ದಾಗ ಇಲ್ಲಿ ಸಹ ಹಾಗೆ ನಾನು ವಿಡಿಯೋ ಮಾಡ್ತಿದ್ದಲ್ಲ, ಎಲ್ಲ ನನ್ನನ್ನು ನೋಡ್ತಿದ್ದಾರೆ, ಒಬ್ರಿಗೊಬ್ರು ತೋರಿಸ್ತಿದ್ದಾರೆ. ಇಲ್ಲಿ ನೋಡಿ ವಿಡಿಯೋ ಮಾಡ್ತಿದ್ದಾನೆ ಬ್ಲಾಗರ್ ಹಾಗೆ ಅಂತ. ಸೊ ಸ್ಟಾರ್ಟಿಂಗ್ ಒಂದು ಟೈಪ್ ಆಗ್ತುಂಟು. ಸೊ ಈಗ ನಾವೆಲ್ಲ ಎಂತ ಮಾಡ್ಬೋದು ಅಂತ ಅದಕ್ಕೆಲ್ಲ ಕೇರ್ ಮಾಡಬಾರ್ದು. ನನ್ನ ಅಮ್ಮ ಹೇಳಿದ್ದಾರೆ ಕೇರ್ ಮಾಡಬೇಡ ಅಂತ. ಅಮ್ಮ ಹೇಳಿದ್ದಾರೆ ಹೆಸಿಟೇಷನ್ ಮಾಡಬೇಡ, ನಿಂಗೆ ಎಂತ ಇಷ್ಟು ಉಂಟು ಅದು ಮಾಡಂತ. ಒಬ್ರಿಬ್ರು ನೋಡ್ತಾರೆ, 4 ಜನ ನೋಡ್ತಾರೆ. ನಾಳೆ ಅವ್ರಿಗೆ ನೆನಪಿರೋದಿಲ್ಲ ನಾನು ಯಾರಂತ, ನಂಗೆ ಸಹ ನೆನಪಿರೋದಿಲ್ಲ ಅವ್ರು ಯಾರು ನೋಡಿದ್ರು ಅಂತ. ಅದಕ್ಕೆ ಯಾರಿಗೂ ಕೇರ್ ಮಾಡಬಾರ್ದು. ನಮ್ಗೆ ಎಂತ ಇಷ್ಟು ಉಂಟು ಅದು ನಾವು ಮಾಡ್ತಾ ಹೋಗ್ಬೇಕು. ಆಗ ಒಳಗೋಯ್ತಲ್ಲ ದಿಲ್ಲಿ. ಹಾಂ, ಎಷ್ಟು ತಗೊಳ್ತೀರಾ? ಹೌದು ಬ್ಲಾಗ್ ಇದೆ. ಇಲ್ಲ ನೋಡಿ ಗಿಳಿ ನೋಡಿ, ಕೈಯಲ್ಲಿ ಹಿಡ್ಕೊಳ್ಬೋದಾ? ಇಲ್ಲಿ ಒಂದು ಗಿಳಿ ನೋಡಿ ನಮ್ಮ ಕೈಯಲ್ಲಿ. ಕಚ್ಚುದಿಲ್ಲಲ್ಲ ಈ ಗಿಳಿ ಮಾತಾಡ್ತದಂತ. ಕೇನೋ ನಾನು ಇದಲ್ಲ ಮಗ ದಾದ ಮಾಡ್ಬಾರ ನೀನು ಗೊತ್ತುನ್ನದ. ಇದೆಂತ ಟ್ರೈನಿಂಗ್ ಮಾಡೋದಾ ನೀವು ಗಿಳಿಗೆ? ಕ್ರೇಜಿ ಗಿಳಿ. ತಗೊಳ್ಳಿ ಅಣ್ಣ. ತುಂಬ ಫ್ಯೂಚರ್ ಹೇಗಿದೆ ನೋಡ್ರಮ್ಮ, ಕರೆಕ್ಟ್ ಆಗಿತ್ತು, ನಿರೀಕ್ಷಿತ್ತು. ಶಾಸ್ತ್ರ ಬಲ ಹೇಳಬೇಕಂತಂದ್ರೆ ಪರಮಾತ್ಮ ವೆಂಕಟರಮಣ ಸ್ವಾಮಿ ಕಡೆ ಬಂದರೆ ರಾಯರೇ ಬಂದಾರ. ನಂಬಿದ್ರೆ ಪ್ರಾಣ ಕೊಡ್ತೀರಿ, ಇಲ್ಲಾಂದ್ರೆ ಒಬ್ಬರು ಮಕ್ಕಳು ನೋಡೋ ಮನುಷ್ಯ ಅಲ್ಲ ನೀವು. ನಿರೀಕ್ಷಿತ ನಿನ್ನ ಬಲಗೈಯಿಂದ ಅಮೌಂಟ್ ಇಡು, ಕಾಸು ದುಡ್ಡು.
ನಿರೀಕ್ಷಿತ ಶಾಸ್ತ್ರ ಹೇಳಬೇಕಂದ್ರೆ ದೇವರ ಆಶೀರ್ವಾದ ಅಂತ ಬೇಸಿದೆ. ಕೈ ಅಂತ ಯಾರಿಗೂ ತೋರಿಸಬಾರ್ದು. ನೀವು ಬ್ಲ್ಯಾಕ್ ಡ್ರೆಸ್ ಜಾಸ್ತಿ ಹಾಕೋಬಾರ್ದು. ನಂಬಿದ್ರೆ ಪ್ರಾಣ ಕೊಡ್ತೀರಿ, ಇಲ್ಲಾಂದ್ರೆ ಒಬ್ಬರು ಮಕ್ಕಳು ನೋಡೋ ಮನುಷ್ಯಲ್ಲ. ನಿಮಗೆ ಮನಸ್ಸಿದ್ರೆ 4 ಜನ ಕೆಲಸ ನೀವೇ ಮಾಡ್ತೀರಿ, ನಿಮಗೆ ಮನಸ್ಸಿಲ್ಲಂದ್ರೆ ನಿಮ್ಮ ಕೆಲಸ ನೀವು ಮಾಡೋಕೆ ಭಾರ ಆಗ್ತದೆ. ಈಗ ನೀವು ದನ, ದುಡ್ಡು, ಬೆಳ್ಳಿ, ಬಂಗಾರ, ಆಸ್ತಿ ಪಾಸ್ತಿ ಬೇಕಂತ ಕೇಳ್ತಾ ಇಲ್ಲ. ನೀವು ಕೇಳ್ತಾ ಇರೋದು ಒಂದು ತಂದೆ ತಾಯಿ ಸುಳಿಸಬೇಕು, ಒಳ್ಳೆ ಕೆಲಸದಲ್ಲಿ ಮುಂದೆ ಹೋಗಬೇಕು, ಇಷ್ಟಪಟ್ಟು ದುಡುಗಿಲಿಂದ ಮದುವೆ ಮಾಡ್ಕೊಳ್ಳೋ ಇದ್ದಲ್ಲಿ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಕೇಳಕತ್ತೀಯ, ಹೌದಾ? ಆದ್ರೆ ನಿನ್ನ ಮನಸ್ಸಲ್ಲಿ 2 ಕೋರಿಕೆ ಇದಾವೆ. ಅದು ಆಗುತ್ತಲ್ಲ ಅಂತ ಆಶೀರ್ವಾದ ಪಟ್ಟಿಯ. ಅದೇನಿದೆ ವಿಚಾರ ಸ್ವಲ್ಪ ಪರ್ಸವ ಹೇಳಬೇಕು. ಆಫ್ ಮಾಡಿ. ಗಿಳಿಶಾಸ್ತ್ರ ಎಲ್ಲ ಕೇಳಿ ಆಯಿತು. ಮತ್ತೆ ಹೇಳಿದ್ದು ನಿಮಗೆ ಎಣ್ಸಿದೆಲ್ಲ ಆಗಬೇಕಾದ್ರೆ ನೀನು ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಹೇಳಿ ಸ್ವಲ್ಪ ಡಿಮಾಂಡ್ ಮಾಡಿದ್ರೆ ನಂಗೆ ಗೊತ್ತಾಯ್ತು. ಈ ಥರ ಎಲ್ಲ ದುಡ್ಡು ಮಾಡ್ಬಾರ್ದು. ಮತ್ತೆ ಪುನಃ ಗೂಗಲ್ ಪೇ ಎಲ್ಲ ತೆಗೆದು ತೋರಿಸೋದು, ನೋಡಿ ಇಷ್ಟು ದುಡ್ಡು ಕೊಟ್ಟಿದ್ದಾರೆ ಹಾಗೆಲ್ಲ, ಅದೊಂದು ಇಷ್ಟ ಆಗಲಿಲ್ಲ ನನಗೆ. ಹೆವಿ ಶಕೆ, ಒಟ್ರಾಶಿ ಬಿಸಿಲುಂಟು ಮಾತ್ರ ಇಲ್ಲಿ. ಇವನು ಚಿತ್ರದುರ್ಗ ಅವರೇ ಬರ್ತಾನೆ, ಮತ್ತೆ ಚಿತ್ರದುರ್ಗದಿಂದ ಕಾರಲ್ಲಿ ಹೋಗ್ತಾನೆ ಸೀದಾ ಬ್ಯಾಂಗ್ಳೂರಿಗೆ. ಹೇಗೆ ಮಾರಿದ್ದು ನೋಡಿಲ್ಲ ಗ್ಲಾಸ್ ನೋಡಿ ಈ ಹಾಕೋಣ. ಹಾಂ ನಿಜ ಬಿರಲ್ದಲ್ಲ ಅವರುಂಡ್ಯಾ ಟೆಕ್ನಿಕ್ ಇಲ್ಲಿ ಸಹ ಬೆಗ್ಗರ್ಸ್ ಮಾರೆ. ಬೆಗ್ಗರ್ಸ್ನ ಒಂದು ಫಸ್ಟ್ ಬ್ಯಾನ್ ಮಾಡ್ಬೇಕು ಎಲ್ಲ ಟೆಂಪಲಲ್ಲಿ. ಎಂತ ಚೊರೆ ಕೊಡೋದು ಮಾರೆ. ಮಗುನ್ ತೋರಿಸಿ ಹಣ ಕೊಡೋಣ ಅಂತ. ದುಡ್ಡು ಇಲ್ದಿದ ಮೇಲೆ ಮಗು ಎಂತಕ್ಕೆ? ಒಬ್ಬರಿಗೆ ದುಡ್ಡು ಕೊಡ್ಲಿಕ್ಕಿಲ್ಲ, ಎಲ್ಲರೂ ಬಂದಾಯ್ತು. ಈಗ ಅಣ್ಣ ಡ್ರೈವ್ ಮಾಡ್ತಾನೆ, ನಾನು ಸ್ವಲ್ಪ ಹಿಂದ್ಗಡೆ ಚಿಲ್ ಮಾಡ್ತೇನೆ. ಮತ್ತೆ 400 ಕಿಲೋಮೀಟರ್ಸ್ ನಾ ಡ್ರೈವ್ ಮಾಡ್ತೇನೆ. ಈಗ 200 ಇವನ್ ಮಾಡ್ತಾನೆ. ಒಂದು 50-100 ಅಕ್ಕ ಮಾಡಿದ್ರು. ನಮ್ದು ಫ್ಯಾಮಿಲಿಯಲ್ಲಿ ಎಲ್ಲ ಹೆವಿ ಡ್ರೈವರ್ಸ್ ಇರೋದು. ಸೊ ಪಪ್ಪ ದೊಡ್ಡಪ್ಪ ಎಲ್ಲ ರೆಸ್ಟ್ ಮಾಡೋದು, ಮಕ್ಕಳು ಡ್ರೈವ್ ಮಾಡೋದು. ಈಗ ಎಂತ ಬಿಸಿ ಮಾರೆ ಒಳಗೆ. ಅಣ್ಣ ಗ್ಲಾಸ್ ಪೂರ ತಿರ್ತ್ಮಲ್ ಪೂರ ಅಲ್ಲಿ ನೋಡಿ, ಆ ಮಗುನೆಲ್ಲ ಹಿಡ್ಕೊಂಡು ಮಾರೆ ಸುಮ್ಮನೆ. ಆ ಮಗುಗೂ ಸಹ ಡಿಹೈಡ್ರೇಷನ್. ಇದೊಂದು ಪ್ಲೇಸ್ ಬಂದ್ವಿ ಫೋಟೋಸ್ ತೆಗಿಲಿಕ್ಕೆ. ಅಣ್ಣ ಹೇಳ್ತಿದ್ದಾನೆ ಫೋಟೋ ತೆಗಿಲಿಕ್ಕೆ ಉಂಟು ಹಾಗೆ ಹೀಗೆಲ್ಲ. ಅಕ್ಕನಿಗೆ ಫೋಟೋ ತೆಗಿಬೇಕಂತೆ ಹೂವಿದ ಮಧ್ಯ. ಬ್ಯೂಟಿಫುಲ್ ಫ್ರೇಮ್. ಸೊ ಫೋಟೋ ತೆಗಿಬೋದು ಅಂತ ಹೇಳಿದ್ರು. ಫೋಟೋಗೆ ಪಡ ಯಾ ಬೂರು ಜತ ಏ ಅಲ್ಪಡ್ದೆ ಲಾಯಕ್ ಬರ್ಪುಣಿ ಫೋಟೋ. ಹಾಂ ಓಕೆ ಕೈ ಕೊರಡಾ. ಹ್ಞೂ ಅಣ್ಣದ ಸೆಟ್ ಅದ. ಏ ಮತ್ತೆ ಅಲ್ಲ ಓಕೆ ನಾವು ಅವರಿಗೆ ದುಡ್ಡು ಕೊಟ್ಟಿವಿ 100 ರೂಪೀಸ್. ಅಲ್ಲಿ ನೋಡಿದ ಅವನು ಹೇಳಿದ ಅವನು ಹೊಲ ಅಂತ ಹೇಳ್ತಿದ್ದಾನೆ. ನೋಡುವನು ಕರಿವ ಯಾವ ಪೋಯ್ ಫೋಟೋಸ್ ಇದ್ದೀನಿ ಯಾವ ಎಲ್ ಬಾ ತಗೋ ಬಾ ದುಡ್ಡು ತಗೋ. ಹೌದಾ ಅವ್ರದ್ದೊಂದು ಹಾಕಿ ಇಸ್ಕೊಂತೀನಿ ಇವಾಗ. ಇದು ನಿಂದ, ಇದು ನಿಮ್ದು, ಇದು ಅವ್ರದ್ದು. ಬಾಯ್ 150 ವರ್ಷಕ್ಕೆ ಮಲ್ತೆ ಪಂಡ ಓ ఉందా ఓకే ఓకే అప్పణ రిస్క్ పడిచి ఇజ్జక భలే మూల్ భలే దొడపక సీనే మల్పేరు నమక్. పోయి ತಂಗ ಶೇರ್ ಮಲ್ಪ ಶೆಲ್ಲಿಗೆ ಬಂದಿದೆ. ಇಲ್ಲಿ ನಂಗೆ ಇಷ್ಟ ಆಗಿದ್ದು ಟಾಯ್ಸ್. ಕಾಫಿ ಇವರೇ ಕಾಫಿ ಎಲ್ಲ ಮಾಡ್ಕೊಳ್ಳೋದು. ಅವ್ರನ್ನ ನಾಚಿಕೆ ಆಗ್ತಿದೆ ಅವರಿಗೆ. ಯಾವ ಯಾವ್ದವರು ಟಾಯ್ಸ್ ನೋಡಿ ನಂಗಿದೆ ಖುಷಿಯಾಗಿತ್ತು. ಇಲ್ಲಿ ಹಾಟ್ ವೀಲ್ಸ್ ಎಲ್ಲ ಉಂಟು. ಒಂದು ಹಾಟ್ ವೀಲ್ಸ್ ತೊಗೊಂಡೆ. ಜಾಸ್ತಿ ತೊಗೊಂಡ್ರೆ ಮತ್ತೆ ಮನೇಲಿ ಸೀನ್ ಮಾಡ್ತಾರೆ, ಅದಕ್ಕೆ ಒಂದು ಸಾಕಂತ. ಒಂದು ಸ್ಪೀಡ್ ಬೋಟ್ ಉಂಟು. ನಾವು ಎಲ್ಲಿ ರೈಡ್ ಮಾಡೋದು ಮಾರೆ ನೋಡಿ. ಕ್ರೇಜಿ ಉಂಟು ಸ್ಪೀಡ್ ಬೋಟ್. ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಇದು ಕಾರ್ಸ್ ಉಂಟು ಇಲ್ಲೊಂದು. ಇದು ವೆಯ್ಟ್ ಉಂಟು ಮಾತ್ರ ನೋಡಿ. ವಿನ್ ಡೀಸೆಲ್ ಓಡಿಸ್ತಿದ್ದಲ್ಲ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಅಲ್ಲಿ, ಅದೇ ಕಾರ್. 4000 ರೂಪೀಸ್. ಹೋಯ್ದಾ? ಸೊ ಕಾಫಿ ಐಸ್ ಕ್ರೀಮ್ ಎಲ್ಲ ತಗೊಂಡು ಒಂದು ಹಾಟ್ ವೀಲ್ಸ್ ತಗೊಂಡು ಹೊರಟದೀಗ. ತುಂಬ ಕಲರ್ ಇತ್ತು, ಮತ್ತೆ ಅದರಲ್ಲಿ ಇದೊಂದು ಸ್ವಲ್ಪ ರೇರ್ ಹಾಗೆ ತಗೊಂಡದ್ದು. ತುಂಬ ಕಡೆ ಹಾಟ್ ವೀಲ್ಸ್ ನೋಡಿದೆ, ಅದು ಇದು ಎಲ್ಲಿ ಇರಲಿಲ್ಲ, ಅದಕ್ಕೆ ರೇರ್ ಅಂತ ಹೇಳಿ ತಗೊಂಡದ್ದು. ಮತ್ತೆ ಪಿಂಕ್ ಅಂತೆಲ್ಲ ಹೇಳೋದು ಬೇಡ. ಸೊ ರೇರ್ ಅಂತ ಉಂಟು, ಅದಕ್ಕೆ ವ್ಯಾಲ್ಯೂ ಜಾಸ್ತಿ. ಜಸ್ಟ್ ಲೈಕ್ ಮೈ ಬೈಕ್, ಅದು ತುಂಬ ರೇರ್ ಇಂಡಿಯಾದಲ್ಲಿ ಒಂದು, ಅದಕ್ಕೆ ವ್ಯಾಲ್ಯೂ ಜಾಸ್ತಿ. ಕಲರಿಗೆಲ್ಲ ಹಾಂ ವೈಫ್ ಹತ್ತಿ ಬೈಕ್ ಜಸ್ಟ್ ಹಾಂ ಎಸ್ ಜಸ್ಟ್ ಲೈಕ್ ಮೈ ಬೈಕ್ ಅಂತ ಬನ್ನಿ. ಓ ಅಬರ್ತ್ ರೇವ್ ಮಾಡಿ
ಸಣ್ಣ ಗಾಡಿ ಭಾರಿ ಒಳ್ಳೆ ಪವರ್ ಉಂಟು ಅದು. ದಾದನಮ್ಮ ಈರ್ನಲ್ಲ ದಾದ ಸೀಕ್ರೆಟ್ ದಾದಣ್ಣ ಸೆಟ್ ಅಂದ. ಓಕೆ ಆಗ್ಬಿಡ್ಪೆ. ಈಗ ನಾ ಡ್ರೈವ್ ಮಾಡಿದ್ದೆ. ಟಿಕೆಟ್ ತಗೊಳ್ಳಿಕ್ಕೆ ಉಂಟಾ? ಯಾವ್ದಾ ಟಿಕೆಟ್? ಇದೆಲ್ಲ ಪ್ರಸಿದ್ಧ ಹೋಗುದೇ ಈಗ. Have a safe journey. ಓಕೆ ಥ್ಯಾಂಕ್ ಯು. ಬಾಯ್ 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 Next trip. ಬರ್ಬಾ ಬಾಯ್. ಬಾಯ್ ಬಾಯ್ ಸಿ ಯು. ಅಕ್ಕ ಇವ ಹೊರಟ ಬ್ಯಾಂಗ್ಳೂರಿಗೆ. ಟೇಕ್ ಕೇರ್. ಬರ್ಬಾ. ಅಲ್ಲೇ ಬರ್ಬಾ.